ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಶೇಷದಲ್ಲಿ ವಿಶೇಷವಾದಂಥದ್ದು ಈ ನುಗ್ಗೆ ಸೊಪ್ಪಿನ ಸೂಪು. ಎಷ್ಟು ಚೆನ್ನಾಗಿದೆ ಗೊತ್ತಾ ರೀ, ಅದ್ಭುತವಾಗಿದೆ. ಇದ್ರದ್ದು ಬೆನಿಫಿಟ್ಸ್ ಕೂಡ ತುಂಬಾ ಅಷ್ಟೇ ಅದ್ಭುತವಾಗಿದೆ. ಈ ಚಳಿಗಾಲದಲ್ಲಿ ಚರ್ಮದ ತೊಂದರೆಗಳೆಲ್ಲ ತುಂಬ ಇರುತ್ತೆ, ಚರ್ಮ ಬಿಗಿತಾ ಇರುತ್ತೆ ಅಂಥದಕ್ಕೆಲ್ಲ. ಮತ್ತು ವಿಟಮಿನ್ ಇ ತುಂಬ ಹೇರಳವಾಗಿರೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂಗೆ, ಕಣ್ಣಿಗೆ ಸಂಬಂಧಪಟ್ಟಂಗೆ, ಮಕ್ಳಿಗೆ ಜ್ಞಾಪಕಶಕ್ತಿಗೆ ಸಂಬಂಧಪಟ್ಟಂಗೆ, ಐರನ್ನು, ಕ್ಯಾಲ್ಶಿಯಮ್ ಎಲ್ಲ ಈ ಸೊಪ್ಪಲ್ಲಿರೋದ್ರಿಂದ ದಯವಿಟ್ಟು ವಾರದಲ್ಲಿ 2 ಸಲನಾದರೂ ಇದನ್ನು ಉಪಯೋಗಿಸ್ಕೊಳ್ಳಿ. ನೀವು ಪೌಡ್ರಾಗಿ, ಒಣಗಿರೋದಾಗಲಿ, ಹಸಿದಾಗಲಿ ಯಾವ ರೀತಿಯನ್ನು ಉಪಯೋಗಿಸ್ಕೊಳ್ಳಿ. ಹಳ್ಳಿ ಕಡೆ ಒಂದು ಗಾದೆ ಇದೆ ಗೊತ್ತಾ ನಿಮಗೆ? ಹಳ್ಳಿ ಕಡೆ ಅಂತೆಲ್ಲ ಗಾದೆ ಇದೆ, ನುಗ್ಗೆನ ಮುರ್ದಿ ಸಾಕು, ಮಕ್ಕಳನ್ನ ಹೊಡೆದು ಸಾಕಂತ. ಈಗ ಮಕ್ಳಿಗೆ ಹೊಡಿಯೋಂಗಿಲ್ಲ ಬಿಡಿ, ನುಗ್ಗೆ ಮುರ್ದಿ ಸಾಕೋದಕ್ಕೆ, ನುಗ್ಗೆ ಹಾಕೋದಕ್ಕೆ ಜಾಗನೇ ಇಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಬಿಡಿ. ಹಿಂಗೆಲ್ಲನ ಸಿಕ್ತಂಗೆ ಮಾರ್ಕೆಟಲ್ಲಿ ಅಥವಾ ಯಾರು ಹಾಕಿರ್ತಾವೆ ಈಸ್ಕೊಂಬರ್ಬೇಕು, ಅಥವಾ ಮಾರ್ಕೆಟಲ್ಲಿ ಕೊಂಡ್ಕೊಂಬರ್ಬೇಕು. ಹಳ್ಳಿ ಕಡೆ ನೋಡಿ, ಮನೆಗೊಂದೊಂದು ಮರಗಳಿರ್ತವೆ, ಉಪಯೋಗಿಸೋದು ಕಡಿಮೆ. ನಾವು ಉಪಯೋಗಿಸೋಕೆ ರೆಡಿ ಇದ್ದೀವಿ, ಮರಗಳಿಲ್ಲ. ಹೀಗೆ ಅಲ್ಲಿರೋರು ಕಡಲೆ ಇಲ್ಲ, ಕಡಲೆ ಇರೋರು ಕಲ್ಲಿಲ್ಲ ಅನ್ನೋ ರೀತಿ ಆಗಿದೆ. ಸೊಪ್ಪನ್ನ ನೀವು ತಂದಾಗ ಹಿಂದೆ ಮುಂದೆ ಎಲ್ಲ ಏನಾದ್ರು ಹುಳಗಳು ಮೊಟ್ಟೆಗೆ ಇಟ್ಟಿದೆಯಾ ಅಥವಾ ಹುಳಗಳೇನಾದ್ರು ಇದೆಯಾ, ಕ್ಲೀನಾಗಿದೆಯಾ ಸೊಪ್ಪು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಂತರ ಕಡ್ಡಿ ಸಮೇತ ಈ ರೀತಿ ಕಡ್ಡಿ ಎಲ್ಲ ಜೋಡಿಸ್ಕೊಂಡು ಒಂದು ಸ್ವಲ್ಪ ನೀರು ಜಾಸ್ತಿ ತೊಗೊಂಡು ಈ ರೀತಿ ಅದ್ದಿ ತೆಗೆದ್ರೆ ಮೇಲೆ ಧೂಳು ಏನಾದ್ರು ಕಸ ಕಡ್ಡಿ ಇದ್ರೂ ಹೊರಟೋಗುತ್ತೆ ನಿಮಗೆ. ನಂತರ ಒಂದು ದುಪ್ಪಟ್ಟು ಅಥವಾ ಒಂದು ಟವಲ್ ಸುತ್ತಿ ಒಂದು 2 ಗಂಟೆ ಟೈಮ್ ನ್ಯಾತಾಕ್ಬಿಡಿ. ನೀರೆಲ್ಲ ಸೋರ್ಕೊಂಡು ಫ್ರೆಶ್ ಆದಂಥ ಸೊಪ್ಪು ಹಂಗೆ ಫ್ರೆಶ್ ಆಗಿರುತ್ತೆ. ಏನಾದ್ರು ಬಟ್ಟೆ ಕಟ್ಟೋದ್ರಿಂದ ಈ ರೀತಿ ಕ್ಲೀನಾಗಿ ಮಾಡ್ಕೊಂಡು ನಂತರ ನಾವು ಈ ರೀತಿ ಸೊಪ್ಪನ್ನ ಜೀವ್ಕೋಬೇಕಾಗುತ್ತೆ. ಜಸ್ಟ್ 3 ಬೆರಳು ಸಹಾಯದಿಂದ ಜೀವ್ಕೊಳ್ಳಿ. ಒಂದೊಂದೇ ಎಲೆ ಬಿಡಿಸ್ತಾ ಕೂತ್ಕೋಬೇಡಿ. ಒಂದೊಂದೇ ಎಲೆ ಹಾಕಿದ್ರೆ ಏನೂ ಉಪಯೋಗ ಇಲ್ಲ. ಸಣ್ಣ ಸಣ್ಣ ಕಡ್ಡಿಗಳು, ಕಾಂಡಗಳು ಕೂಡ ಬರಲಿ, ಅದ್ರ ಜೊತೆ ಏನೂ ಆಗೋದಿಲ್ಲ. ಕುಡಿ ಏನಾದರೂ ಇದ್ದರೆ ಹಾಗೆ ಜ್ಯೂಟಿ ಹಾಕ್ಕೊಳ್ಬಹುದು. ಇದು ಸೊಪ್ಪನ್ನ ಏನು ಹೆಚ್ಚು ಅವಶ್ಯಕತೆ ಇಲ್ಲ, ಜಸ್ಟ್ ಬಿಡಿಸ್ಬಿಟ್ಟು ಹಾಗೆ ಸಾಂಬಾರು ಪಲ್ಯಗೆಲ್ಲ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಕಡ್ಡಿ ಕೂಡ ನೀವು ಸೂಪಲ್ಲಿ ಯೂಸ್ ಮಾಡ್ಕೋಬಹುದು. ಅಥವಾ ಈ ಕಡ್ಡಿನ ಈ ರೀತಿ ಸುಮ್ಮನೆ 3 ಬೆರಳು ಸಹಾಯದಿಂದ ಈ ರೀತಿ ಸೊಪ್ಪನ್ನ ಜೀವ್ಕೊಂಡ್ರೆ ಆಯಿತು, ಎಳ್ಕೊಂಡ್ರೆ ಆಯಿತು, ನೀಟಾಗಿ ಬರುತ್ತೆ. ಅದರಲ್ಲಿರೋಂಥ ಕಡ್ಡಿ ಮತ್ತೆ ತೆಗಿಬೇಡಿ, ಅದನ್ನು ಹಾಗೆ ಉಪಯೋಗಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಒಂದು ಟಿಶ್ಯೂ ಪೇಪರ್ ಫೋಲ್ಡ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ವಾರಗಟ್ಟಲೆ ಫ್ರೆಶ್ ಆಗಿರುತ್ತೆ. ನಮಗಿಲ್ಲಿ 1-2 ದಿನಕ್ಕೆ ಖಾಲಿ ಆಗುತ್ತೆ ಅದು. ನಿಮಗೇನೋ ಸೊಪ್ಪು ಅಪರೂಪಕ್ಕೆ ಸಿಗ್ತಾಗ ಈ ರೀತಿ ಉಪಯೋಗಿಸ್ಕೊಳ್ಳಿ. ಈಗ ಸೂಪ್ ಮಾಡೋದಕ್ಕೆ ಏನು ಬೇಕು ನೋಡೋಣ. 1 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಜೀರಿಗೆ ಅರ್ಧ ಸ್ಪೂನ್ ಅಷ್ಟಿದೆ, ಮೆಣಸು, ಕಾಳು ಮೆಣಸಿದು, ಬ್ಲ್ಯಾಕ್ ಪೆಪ್ಪರು. ಒಣಗಿದ ನಂತರ ಇದು ಬ್ಲ್ಯಾಕ್ ಆಗುತ್ತೆ. ನಮ್ಮನೆಯವ್ರು ತಂದಿದ್ರು, ಫ್ರೆಶ್ ಆಗಿತ್ತು, ಅದು ತೋರಿಸೋಣ ವೀಕ್ಷಕರಿಗೆ ಅಂತೇಳಿ ಅದನ್ನು ಇಟ್ಕೊಂಡಿದ್ದೀನಿ. ಅಷ್ಟೆಲ್ಲ ಮೆಣಸು ಹಾಕಲ್ಲ, 10 ಕಾಳು ಹಾಕ್ತೀನಿ. 1 ಟೊಮೊಟೊ ಹಣ್ಣಿದೆ, ಟೊಮೊಟೊ ಬದಲಿಗೆ ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬಹುದು. ಶುಂಠಿ 1/4 ಇಂಚು, ಬೆಳ್ಳುಳ್ಳಿ 1 ಗೆಡ್ಡೆ. ಮೆಣಸನ್ನು ತೆಗೆದು ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸೂಪ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ನಾನೊಬ್ಬಳೇ ಇರೋದ್ರಿಂದ ಒಬ್ಳಿಗಾಗಷ್ಟು ಸೂಪ್ ಮಾತ್ರ, ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಅದು ಕುದ್ದ ನಂತರ 3/4 ಕಪ್ಪಷ್ಟು ನೀರು ಆಗುತ್ತೆ. ನಾನಿಲ್ಲಿ 8-10 ಕಾಳಷ್ಟು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಫ್ರೆಶ್ಶಾಗಿ ಹಸಿ ಮೆಣಸು ಸಿಕ್ಕಿತ್ತು ಹಾಕ್ಕೊಳ್ತಾ ಇದ್ದೀನಿ. ಅದಿಲ್ಲ ಅಂದರೆ ಕಾಳು ಮೆಣಸನ್ನೇ ಹಾಕ್ಕೊಳ್ಳಿ, ಅಥವಾ ಕಾಳು ಮೆಣಸು ಬದಲಿಗೆ ಕೊನೆಯಲ್ಲಿ ಮೆಣಸಿನ ಪುಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಅದ್ರ ಜೊತೆಗೆ 1 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನುಗ್ಗೆಕಾಯಿನಲ್ಲಿ ಕೂಡ ಸೂಪ್ ಮಾಡಬಹುದು. ನುಗ್ಗೆಕಾಯಿ ಸಿಗೋದು ಕೆಲವೊಂದು ಸೀಸನ್ಗಳಲ್ಲಿ, ಅದೇ ನುಗ್ಗೆ ಸೊಪ್ಪು ಎನಿ ಟೈಮ್ ಸಿಗುತ್ತೆ ನಿಮಗೆ. ಹಾಗಾಗಿ ನುಗ್ಗೆ ಸೊಪ್ಪಿನ ಸೊಪ್ಪು ತುಂಬಾ ಒಳ್ಳೆಯದು. ನೀವು ಸಿಕ್ಕಿದಾಗ ಇದನ್ನು ಈ ರೀತಿ ಕ್ಲೀನ್ ಮಾಡಿ ಒಣಗಿಸಿ ಕೂಡ ಇಟ್ಕೊಳ್ಬಹುದು. ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ ಒಂದು 6-8 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋಷ್ಟು ಕುದಿಸ್ಕೊಳ್ಳಿ, ಪರ್ಫೆಕ್ಟಾಗಿ ಬೆಂದಿ ಸೂಪ್ ರೆಡಿಯಾಗಿರುತ್ತೆ. ಈ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಜಸ್ಟ್ ಈರುಳ್ಳಿ ಬೆಂದಿದೆಯಾ ಅಂತ ನೋಡಿ. ಈರುಳ್ಳಿ ಸಾಫ್ಟಾಗಿ ಬೆಂದಿದ್ರೆ ಆಯಿತು, ಸೂಪ್ ರೆಡಿ ಆಯಿತು. ಒಂದು 8-10 ನಿಮಿಷ ಅಷ್ಟೇ, ಸೂಪ್ ಪಟಾಪಟ ಅಂತ ರೆಡಿ ಆಗಿಬಿಡುತ್ತೆ. ಉಪ್ಪನ್ನ ಮೊದಲೇ ಹಾಕಬೇಡಿ, ನಂತರ ಹಾಕ್ಕೊಂಡು 1-2 ನಿಮಿಷ ಅಷ್ಟೇ ಕುದಿಸಿ ಸಾಕು. ನೋಡಿ, ಕಲರ್ ಇಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತದಲ್ಲ, ಕ್ಲಿಯರಾಗಿ, ಅಷ್ಟಾದರೂ ಸಾಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಏನು ಇಲ್ಲಿ ನುಗ್ಗೆ ಸೊಪ್ಪು ಅಂದಾಗ ಸ್ವಲ್ಪ ಕಹಿ ಹಾಗೆ ಹೀಗೆ ಅಂತ ಕೆಲವ್ರು ತಿನ್ನೋದಿಲ್ಲ, ಹೀಟು ಅಂತಲೂ ತಿನ್ನೋದಿಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ನಿಜವಾಗ್ಲೂ ವಾರದಲ್ಲಿ 2 ಸಲ ಉಪಯೋಗಿಸ್ಕೊಳ್ಳಿ, ಮಕ್ಕಳು ಕೂಡ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೊಂದು ಟಿಪ್ಸ್ ಏನು ಗೊತ್ತಾ? ಮಕ್ಕಳುಗಳಿಗೆ ಊಟ ಮಾಡೋದಕ್ಕೆ ಅಥವಾ ಜ್ವರ ಬಂದವರಿಗೆ ಯಾರಿಗನ್ನ ಬಾಯಿ ಕೆಟ್ಟಿದೆ ಅಂದಾಗ ಈ ಸೂಪ್ಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಳ್ಬೋದು. ಯಾಕೆಂದರೆ ನಾನು ಕುಡಿದ್ಮೇಲೆ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಂತೇಳಿ. ಲೈಟಾಗಿರುತ್ತೆ, ಮಕ್ಕಳಿಗೆ ಕುಡಿದಿಲ್ಲ ಅಂದರೆ ಅನ್ನದಲ್ಲಿ ಮಿಕ್ಸ್ ಮಾಡಿಕೊಟ್ಬಿಡಿ, ತುಂಬಾ ಚೆನ್ನಾಗಿದೆ. ಒಟ್ಟು ಈ ರಸನ ಅವರು ಸೇವನೆ ಮಾಡಬೇಕಷ್ಟೇ, ಅಷ್ಟು ಐಡಿಯಾ ತಲೆಯಲ್ಲಿ ಇಟ್ಕೊಂಡು ನೀವು ಮಾಡಬಹುದು. ಈಗ ನಾನಿಲ್ಲಿ ಬರೀ ಕ್ಲಿಯರ್ ಸೂಪು, ನೀವು ಇದೇ ಸೂಪನ್ನ 4 ಜನಕ್ಕೆ ಮಾಡ್ತೀವಿ ಅಂದರೆ ಇದನ್ನೆಲ್ಲ ಏನು ಪೇಸ್ಟ್ ಬೇಯಿಸಿರೋದಿದೆಯಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಇನ್ನು ಸ್ವಲ್ಪ ನೀರು, ಮೆಣಸಿನ ಪುಡಿ, ಉಪ್ಪಿನ ಪುಡಿ ಹಾಕಿ ಕುದಿಸಿದ್ರೆ ಇನ್ನು 4-5 ಜನಕ್ಕಾಗಷ್ಟು ಸೂಪ್ ರೆಡಿಯಾಗುತ್ತೆ. ನಾನು ಅದನ್ನು ಪರೋಟ ಮಾಡೋಕ್ಕೆ ಉಪಯೋಗಿಸ್ಕೊಳ್ತಿದ್ದೀನಿ. ಹಾಗಾಗಿ ರೆಡಿಯಾಗಿರೋಂಥ ಸೂಪ್ಗೆ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿತಾ ಇದ್ದರೆ ಸ್ವರ್ಗಕ್ಕೆ 3 ಗೇಣು ಅನ್ನೋಷ್ಟು ರುಚಿಯಾಗಿದೆ. ಅಷ್ಟೊಂದು ಚೆನ್ನಾಗಿದೆ. ಎಷ್ಟು ಎನರ್ಜಿ ಬರುತ್ತೆ ಅಂತ ಅನ್ಸೋದು ನಮಗೆ ಗೊತ್ತಾಗಲ್ಲ, ಅಷ್ಟು ಟಯರ್ಡ್ ಆಗಿದ್ರು ಕೂಡ ಕಮ್ಮಿ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಮಕ್ಕಳು ಸ್ಕೂಲಿಂದ ಬಂದಾಗ ಇದಕ್ಕೆ ಬೇರೆ ಏನಾರು ನೀವು ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡಿಬಿಟ್ಟು ಕೊಡಬಹುದು.
ಮಕ್ಳು ಕುಡಿಸ್ಲೇಬೇಕನ್ನೋ ಐಡಿಯಾ ಇದ್ದರೆ, ಅಥವಾ ಇಲ್ಲ ಅಂದರೆ ಈ ರೀತಿ ಯಾವುದನ್ನು ಸಾಂಬಾರುಗಳಿಗೆ ಹಾಕ್ಕೊಡ್ಬಹುದು ಮಕ್ಕಳು ಕುಡಿಯಲ್ಲ ಅನ್ನೋದಾದರೆ, ಅಥವಾ ಈ ರೀತಿ ವೈಟ್ ರೈಸಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡಬಹುದು. ತುಂಬಾ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಈಗೇನು ಉಳಿದಿದೆ ನಾವು ಸೂಪ್ ಮಾಡಿಬಿಟ್ಟು ಇದ್ರ ಜೊತೆಗೆ ಇನ್ನೊಂದು 2-3 ಐಟಮ್ಸ್ ಹಾಕ್ಕೊಂಡು ಪರೋಟ ಮಾಡ್ಕೊಂಡಿದ್ದೀನಿ. ಪರೋಟನ ಅಂದ್ರೆ ಸಖತ್ತಾಗಿದೆ ರೀ, ಒಂದು ಸಲ ಟ್ರೈ ಮಾಡಬೇಕು ಇದನ್ನು. ನಿಜವಾಗ್ಲೂ ನಾವೆಲ್ಲ ಎಷ್ಟೆಲ್ಲ ವೇಸ್ಟ್ ಮಾಡ್ತೀವಿ, ಟೈಮ್ನು ವೇಸ್ಟ್ ಮಾಡ್ತೀವಿ, ಸಮಯನ, ಅದ್ರ ಜೊತೆಗೆ ಒಳ್ಳೊಳ್ಳೆ ರುಚಿ ಕೂಡ ಮಿಸ್ ಮಾಡ್ಕೋತೀವಿ ಅಂತ ಅನಿಸುತ್ತೋ, ಅಷ್ಟೊಂದು ಚೆನ್ನಾಗಿದೆ. ಬರೀ ಪರೋಟ ಮಾಡ್ಕೊಳ್ತಿದ್ವಿ, ಆದರೆ ಈ ಸೂಪಲ್ಲಿ ಮಿಕ್ಕಿರೋಂಥದ್ದು ಯಾವುದೂ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಹಾಗೆ ಕೂಡ ತಿನ್ನಬಹುದು, ತಿನ್ನಲ್ಲ ಅಂದರೆ ಈ ರೀತಿ ಪರೋಟ ಅಥವಾ ಪಲ್ಯ ಕೂಡ ಮಾಡ್ಕೊಳ್ಬಹುದು. ಬೆಣ್ಣೆ ಮತ್ತು ಉಪ್ಸಾರು ಖಾರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಾಡೋದು ಹೇಗೆ ಅಂತೇಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸೂಪ್ ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ಕುಡಿದ ಮೇಲೆ ಅದರ ರುಚಿ ಬಗ್ಗೆ ನನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.